ಬರೋಬ್ಬರಿ 144 ವರ್ಷಗಳಿಗೆ ಒಮ್ಮೆ ಸಂಭವಿಸುವ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ಇವತ್ತಿನಿಂದ ಅಧಿಕೃತವಾಗಿ ಪ್ರಾರಂಭವಾಗಿದೆ. ಕೋಟ್ಯಾಂತರ ಮಂದಿ ಭಕ್ತರು ಪುಣ್ಯ ಸ್ನಾನದಲ್ಲಿ ಮಿಂದೇಳ್ತಾ ಇದ್ದಾರೆ. ಸಂದರ್ಭದಲ್ಲಿ ಭದ್ರತಾ ವ್ಯವಸ್ಥೆಗೆ ವಿಶೇಷವಾದ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿರುವುದು. ಯಾತ್ರಾರ್ಥಿಗಳನ್ನ ನಿಭಾಯಿಸಲಿಕ್ಕೆ ರೆಸ್ಕ್ಯೂ ಟೀಮ್ ಕೂಡ ಸರ್ವಸನ್ನದ್ಧವಾಗಿದೆ. ಸಂಗಮದಲ್ಲಿ 1,000 ಪೊಲೀಸರ ರೆಸ್ಕ್ಯೂ ಟೀಮ್ ಅನ್ನ ಇದಕ್ಕೋಸ್ಕರ ನಿಯೋಜನೆ ಮಾಡಲಾಗಿದೆ. ಬೋಟ್ಗಳೊಂದಿಗೆ ಸದಾಕಾಲ ಸಿದ್ಧವಾಗಿರುತ್ತೆ ಈ ತಂಡ. ಸಂಗಮದ ಕ್ಯಾನ್ ಬ್ರಿಡ್ಜ್ ಮೇಲೆ ಈ ರೆಸ್ಕ್ಯೂ ಟೀಮ್ ನಿಂತಿರುತ್ತೆ. ಸ್ನಾನ ಮಾಡೋ ಸಂದರ್ಭದಲ್ಲಿ ಯಾರಾದರೂ ಮುಳುಗಿ ಎದ್ದಿ ಮಾಡೋ ಸಂದರ್ಭದಲ್ಲಿ ಅವಘಡಗಳು ಸಂಭವಿಸಿದ್ರೆ ತಕ್ಷಣಕ್ಕೆ ಅಂಥವರನ್ನ ರಕ್ಷಣೆ ಮಾಡುವ ಸಲುವಾಗಿಯೇ ಈ ಟೀಮ್ ಸಿದ್ಧವಾಗಿದೆ. ಪವಿತ್ರ ಸ್ನಾನ ಮತ್ತೊಂದು ಕಡೆಯಲ್ಲಿ ಆಳಕ್ಕೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ರೆಸ್ಕ್ಯೂ ಟೀಮ್ ಕೂಡ ಇಲ್ಲೇ ಇದೆ. ಯೋಗಿ ಸರ್ಕಾರ ಇಲ್ಲಿ ಬರುವಂತ ಯಾತ್ರಿಕರಿಗೆ ಪುಣ್ಯ ಸ್ನಾನಕ್ಕೆ ಹೇಗೆ ವ್ಯವಸ್ಥಿತವಾದಂತ ಅನುಕೂಲ ಮಾಡಿಕೊಟ್ಟಿದೆಯೋ, ಯಾತ್ರಾರ್ಥಿಗಳು ಸ್ನಾನ ಮಾಡುವಾಗ ಏನಾದ್ರೂ ಅವಘಡಗಳು ಸಂಭವಿಸಿ ದುರಂತಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರೆಸ್ಕ್ಯೂ ಟೀಮ್ಗಳನ್ನ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಈ ಪೊಲೀಸರು ಈ ರೀತಿಯ ಬೋಟ್ಗಳ ಮೂಲಕ ಇಲ್ಲಿ ಎಲ್ಲವನ್ನು ಕೂಡ ನೋಡ್ತಾ ಇರ್ತಾರೆ. ಆ ಮೂಲಕ ಯಾರಾದ್ರೂ ಈ ಒಂದು ಫ್ಲೋಟಿಂಗ್ ಡಬ್ಬಿಯಿಂದ ಮುಂದಕ್ಕೆ ಬಂದದಾದ್ರೆ ಅವ್ರನ್ನ ತಡೆಯೋ ಪ್ರಯತ್ನವನ್ನ ಮಾಡ್ತಾರೆ. ಹಾಗೂ ಏನಾದ್ರೂ ಇಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಅಥವಾ ಅವಘಡಗಳಾದ್ರೆ ಅವರನ್ನ ರೆಸ್ಕ್ಯೂ ಮಾಡೋದಕ್ಕೆ ಸಿದ್ಧತೆ. ಸರ್, ಕ್ಯಾ ಯೂನಿಟ್ है सर आपका रेस्क्यू यूनिट? ये 4th BN PSC आप दल बाढ़ राहत दल क्या ऑपरेशन होता है आपका? यहाँ पे पब्लिक को गहरे में न जाने देना, समुचित स्नान कराना, सुरक्षित ये जोखिम ना उठा सके, ये ड्यूटी हमारी है. कितना लोग है सर आपका टीम में, यूनिट में? यूनिट में हमारे हैं करीब 100 लोग हैं. इंचार्ज किधर है सर? इंचार्ज वो इसी परिसर में है, मेला परिसर. ये संगम नोज से और किला घाट वहाँ तक हमारी ड्यूटी लगाई गई है. एवरी डे 44 डेज उधर ही रख के लोग को गंडांतर हो तो आपको इधर रेस्क्यू करता. हाँ, पब्लिक को मना करना, गहरे में न नहाएं, सुरक्षित स्नान करें, सुरक्षित जाएं, ये हमारी ड्यूटी है. पवित्र स्थान है, पवित्र स्थान, दिनमान है, पवित्र गलिगे है. क्या बोलता सर जी? नहीं, पवित्र ही है, स्नान है, महापर्व है ये. पौष पूर्णिमा भारत का ऐतिहासिक दिन, ऐतिहासिक विश्व का ऐतिहासिक दिन. विश्व. ನೋಡಿ, ಇದು ರೆಸ್ಕ್ಯೂ ಸಿಬ್ಬಂದಿ ಸುಮಾರು 1,000 ಜನ ಪವಿತ್ರ ಸ್ನಾನ ಮಾಡುವಂತ ಈ ಸ್ಥಳ ಇದೆಯಲ್ಲ, ಸಂಗಮದ ಜಾಗದ ದಡದಲ್ಲಿ ನಿಂತು ಎಲ್ಲವನ್ನು ಕೂಡ ಇಲ್ಲಿ ಜನರಿಗೆ ಮನದಟ್ಟು ಮಾಡ್ತಾರೆ. ಮುಂದಕ್ಕೆ ಹೋಗ್ಬೇಡಿ, ಏನು ಎತ್ತ ಎಲ್ಲವನ್ನು ಕೂಡ ಮನದಟ್ಟು ಮಾಡೋ ಪ್ರಯತ್ನವನ್ನ ಮಾಡ್ತಾರೆ. ಆ ಮೂಲಕ ಸುರಕ್ಷತೆಯಿಂದ ಬಂದವರು ಸುರಕ್ಷತೆಯಿಂದ ಸ್ನಾನ ಮಾಡಿ ಪವಿತ್ರ ಪುಣ್ಯವಾದ ನದಿಯಲ್ಲಿ ಮಿಂದು ಸುರಕ್ಷತೆಯಿಂದ ಹಾಗೆ ಹೋಗ್ಬೇಕು ಅನ್ನೋದು ಇವರೆಲ್ಲರ ವಿಚಾರ ಆಗಿದೆ. ರಿಪಬ್ಲಿಕ್ ಕನ್ನಡ ಪ್ರಯಾಗರಾಜ್ನ ಈ ಪುಣ್ಯ ನೆಲದಲ್ಲಿದ್ದು ಮಹಾಕುಂಭದ ಮೆಗಾ ಕವರೇಜ್ ಅನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಪ್ರಯಾಗರಾಜ್. ಬರೋಬ್ಬರಿ 144 ವರ್ಷಗಳಿಗೆ ಒಮ್ಮೆ ಸಂಭವಿಸುವ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ಇವತ್ತಿನಿಂದ ಅಧಿಕೃತವಾಗಿ ಪ್ರಾರಂಭವಾಗಿದೆ. ಕೋಟ್ಯಾಂತರ ಮಂದಿ ಭಕ್ತರು ಪುಣ್ಯ ಸ್ನಾನದಲ್ಲಿ ಮಿಂದೇಳ್ತಾ ಇದ್ದಾರೆ. ಸಂದರ್ಭದಲ್ಲಿ ಭದ್ರತಾ ವ್ಯವಸ್ಥೆಗೆ ವಿಶೇಷವಾದ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿರುವುದು. ಯಾತ್ರಾರ್ಥಿಗಳನ್ನ ನಿಭಾಯಿಸಲಿಕ್ಕೆ ರೆಸ್ಕ್ಯೂ ಟೀಮ್ ಕೂಡ ಸರ್ವಸನ್ನದ್ಧವಾಗಿದೆ. ಸಂಗಮದಲ್ಲಿ 1,000 ಪೊಲೀಸರ ರೆಸ್ಕ್ಯೂ ಟೀಮ್ ಅನ್ನ ಇದಕ್ಕೋಸ್ಕರ ನಿಯೋಜನೆ ಮಾಡಲಾಗಿದೆ. ಬೋಟ್ಗಳೊಂದಿಗೆ ಸದಾಕಾಲ ಸಿದ್ಧವಾಗಿರುತ್ತೆ ಈ ತಂಡ. ಸಂಗಮದ ಕ್ಯಾನ್ ಬ್ರಿಡ್ಜ್ ಮೇಲೆ ಈ ರೆಸ್ಕ್ಯೂ ಟೀಮ್ ನಿಂತಿರುತ್ತೆ. ಸ್ನಾನ ಮಾಡೋ ಸಂದರ್ಭದಲ್ಲಿ ಯಾರಾದರೂ ಮುಳುಗಿ ಎದ್ದಿ ಮಾಡೋ ಸಂದರ್ಭದಲ್ಲಿ ಅವಘಡಗಳು ಸಂಭವಿಸಿದ್ರೆ ತಕ್ಷಣಕ್ಕೆ ಅಂಥವರನ್ನ ರಕ್ಷಣೆ ಮಾಡುವ ಸಲುವಾಗಿಯೇ ಈ ಟೀಮ್ ಸಿದ್ಧವಾಗಿದೆ. ಪವಿತ್ರ ಸ್ನಾನ ಮತ್ತೊಂದು ಕಡೆಯಲ್ಲಿ ಆಳಕ್ಕೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ರೆಸ್ಕ್ಯೂ ಟೀಮ್ ಕೂಡ ಇಲ್ಲೇ ಇದೆ. ಯೋಗಿ ಸರ್ಕಾರ ಇಲ್ಲಿ ಬರುವಂತ ಯಾತ್ರಿಕರಿಗೆ ಪುಣ್ಯ ಸ್ನಾನಕ್ಕೆ ಹೇಗೆ ವ್ಯವಸ್ಥಿತವಾದಂತ ಅನುಕೂಲ ಮಾಡಿಕೊಟ್ಟಿದೆಯೋ, ಯಾತ್ರಾರ್ಥಿಗಳು ಸ್ನಾನ ಮಾಡುವಾಗ ಏನಾದ್ರೂ ಅವಘಡಗಳು ಸಂಭವಿಸಿ ದುರಂತಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರೆಸ್ಕ್ಯೂ ಟೀಮ್ಗಳನ್ನ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಈ ಪೊಲೀಸರು ಈ ರೀತಿಯ ಬೋಟ್ಗಳ ಮೂಲಕ ಇಲ್ಲಿ
ಎಲ್ಲವನ್ನು ಕೂಡ ನೋಡ್ತಾ ಇರ್ತಾರೆ. ಆ ಮೂಲಕ ಯಾರಾದ್ರೂ ಈ ಒಂದು ಫ್ಲೋಟಿಂಗ್ ಡಬ್ಬಿಯಿಂದ ಮುಂದಕ್ಕೆ ಬಂದದಾದ್ರೆ ಅವ್ರನ್ನ ತಡೆಯೋ ಪ್ರಯತ್ನವನ್ನ ಮಾಡ್ತಾರೆ. ಹಾಗೂ ಏನಾದ್ರೂ ಇಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಅಥವಾ ಅವಘಡಗಳಾದ್ರೆ ಅವರನ್ನ ರೆಸ್ಕ್ಯೂ ಮಾಡೋದಕ್ಕೆ ಸಿದ್ಧತೆ ಇದೆ. ಸರ್, ಕ್ಯಾ ಯೂನಿಟ್ है सर आपका रेस्क्यू यूनिट? ये 4th BN PSC आप दल, बाढ़ राहत दल। बाढ़ राहत दल क्या ऑपरेशन होता है आपका? यहाँ पे पब्लिक को गहरे में न जाने देना, समुचित स्नान कराना, सुरक्षित, ये जोखिम ना उठा सके, ये ड्यूटी हमारी है। कितना लोग है सर आपका टीम में, यूनिट में? यूनिट में हमारे हैं करीब 100 लोग हैं। इंचार्ज किधर है सर? इंचार्ज वो इसी परिसर में है, मेला परिसर। ये संगम नोज से और किला घाट वहाँ तक हमारी ड्यूटी लगाई गई है। एवरी डे 44 डेज उधर ही रख के लोग को गंडांतर हो तो आपको इधर रेस्क्यू करता है? हाँ, पब्लिक को मना करना, गहरे में न नहाएं, सुरक्षित स्नान करें, सुरक्षित जाएं, ये हमारी ड्यूटी है। पवित्र स्थान है, पवित्र स्थान, दिनमान है, पवित्र गलिगे है, क्या बोलता सर जी? नहीं, पवित्र ही है, स्नान है, महापर्व है ये, पौष पूर्णिमा, भारत का ऐतिहासिक दिन, ऐतिहासिक, विश्व का ऐतिहासिक दिन. विश्व। ನೋಡಿ, ಇದು ರೆಸ್ಕ್ಯೂ ಸಿಬ್ಬಂದಿ ಸುಮಾರು 1,000 ಜನ ಪವಿತ್ರ ಸ್ನಾನ ಮಾಡುವಂತ ಈ ಸ್ಥಳ ಇದೆಯಲ್ಲ, ಸಂಗಮದ ಜಾಗದ ದಡದಲ್ಲಿ ನಿಂತು ಎಲ್ಲವನ್ನು ಕೂಡ ಇಲ್ಲಿ ಜನರಿಗೆ ಮನದಟ್ಟು ಮಾಡ್ತಾರೆ. ಮುಂದಕ್ಕೆ ಹೋಗ್ಬೇಡಿ, ಏನು ಎತ್ತ ಎಲ್ಲವನ್ನು ಕೂಡ ಮನದಟ್ಟು ಮಾಡೋ ಪ್ರಯತ್ನವನ್ನ ಮಾಡ್ತಾರೆ. ಆ ಮೂಲಕ ಸುರಕ್ಷತೆಯಿಂದ ಬಂದವರು ಸುರಕ್ಷತೆಯಿಂದ ಸ್ನಾನ ಮಾಡಿ ಪವಿತ್ರ ಪುಣ್ಯವಾದ ನದಿಯಲ್ಲಿ ಮಿಂದು ಸುರಕ್ಷತೆಯಿಂದ ಹಾಗೆ ಹೋಗ್ಬೇಕು ಅನ್ನೋದು ಇವರೆಲ್ಲರ ವಿಚಾರ ಆಗಿದೆ. ರಿಪಬ್ಲಿಕ್ ಕನ್ನಡ ಪ್ರಯಾಗರಾಜ್ನ ಈ ಪುಣ್ಯ ನೆಲದಲ್ಲಿದ್ದು ಮಹಾಕುಂಭದ ಮೆಗಾ ಕವರೇಜ್ ಅನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಪ್ರಯಾಗರಾಜ್. ಬರೋಬ್ಬರಿ 144 ವರ್ಷಗಳಿಗೆ ಒಮ್ಮೆ ಸಂಭವಿಸುವ ಮಹಾಕುಂಭ ಮೇಳ ಪ್ರಯಾಗರಾಜ್ನಲ್ಲಿ ಇವತ್ತಿನಿಂದ ಅಧಿಕೃತವಾಗಿ ಪ್ರಾರಂಭವಾಗಿದೆ. ಕೋಟ್ಯಾಂತರ ಮಂದಿ ಭಕ್ತರು ಪುಣ್ಯ ಸ್ನಾನದಲ್ಲಿ ಮಿಂದೇಳ್ತಾ ಇದ್ದಾರೆ. ಸಂದರ್ಭದಲ್ಲಿ ಭದ್ರತಾ ವ್ಯವಸ್ಥೆಗೆ ವಿಶೇಷವಾದ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿರುವುದು. ಯಾತ್ರಾರ್ಥಿಗಳನ್ನ ನಿಭಾಯಿಸಲಿಕ್ಕೆ ರೆಸ್ಕ್ಯೂ ಟೀಮ್ ಕೂಡ ಸರ್ವಸನ್ನದ್ಧವಾಗಿದೆ. ಸಂಗಮದಲ್ಲಿ 1,000 ಪೊಲೀಸರ ರೆಸ್ಕ್ಯೂ ಟೀಮ್ ಅನ್ನ ಇದಕ್ಕೋಸ್ಕರ ನಿಯೋಜನೆ ಮಾಡಲಾಗಿದೆ. ಬೋಟ್ಗಳೊಂದಿಗೆ ಸದಾಕಾಲ ಸಿದ್ಧವಾಗಿರುತ್ತೆ ಈ ತಂಡ. ಸಂಗಮದ ಕ್ಯಾನ್ ಬ್ರಿಡ್ಜ್ ಮೇಲೆ ಈ ರೆಸ್ಕ್ಯೂ ಟೀಮ್ ನಿಂತಿರುತ್ತೆ. ಸ್ನಾನ ಮಾಡೋ ಸಂದರ್ಭದಲ್ಲಿ ಯಾರಾದರೂ ಮುಳುಗಿ ಎದ್ದಿ ಮಾಡೋ ಸಂದರ್ಭದಲ್ಲಿ ಅವಘಡಗಳು ಸಂಭವಿಸಿದ್ರೆ ತಕ್ಷಣಕ್ಕೆ ಅಂಥವರನ್ನ ರಕ್ಷಣೆ ಮಾಡುವ ಸಲುವಾಗಿಯೇ ಈ ಟೀಮ್ ಸಿದ್ಧವಾಗಿದೆ.